ಸ್ಟ್ರಾಟಜಿಕ್ ಎಸ್ ಐ ಪಿ ಏನಿದು ಸ್ಟ್ರಾಟಜಿಕ್ ಎಸ್ ಐ ಪಿ? ರೀಸೆಂಟಾಗಿ ನಮ್ಮ ಕ್ಲೈಂಟ್ ಒಬ್ಬರು ಒಂದು ಪ್ರಶ್ನೆನ ತಂದರು, ಸರ್ ನಾನು ಡಿಸಿಪ್ಲಿನ್ಡ್ ಎಸ್ ಐ ಪಿ ಮಾಡೋದಕ್ಕಿಂತ ಸ್ಟ್ರಾಟಜಿಕ್ ಎಸ್ ಐ ಪಿ ಮಾಡಬೇಕು ಅಂತ ಇದ್ದೀನಿ ಅಂತ. ಸೊ ಡಿಸಿಪ್ಲಿನ್ಡ್ ಎಸ್ ಐ ಪಿ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟ್ಗೆ ನಿಮ್ಮ ಎಸ್ ಐ ಪಿ ಅಮೌಂಟ್ ಕಟ್ ಆಗುತ್ತೆ. ಸೊ ಸ್ಟ್ರಾಟಜಿಕ್ ಎಸ್ ಐ ಪಿ ಅಂದರೆ ಮಾರ್ಕೆಟ್ ಯಾವಾಗ 2% ಬೀಳುತ್ತೋ ಆವಾಗ ನಾವು ಇನ್ವೆಸ್ಟ್ ಮಾಡೋವಂಥದ್ದು. ಸೊ ಈ ರೀತಿ ಎಸ್ ಐ ಪಿ ಮಾಡಿದ್ರೆ ಜಾಸ್ತಿ ರಿಟರ್ನ್ ಸಿಗುತ್ತಂತೆ ಸರ್, ನಾನೆಲ್ಲೋ ನೋಡಿದೆ, ನಾವು ಈ ಥರನೇ ಮಾಡಬೇಕು ಅಂತ ಇದ್ದೀವಿ ಅಂತನ. ಸೊ ಇಲ್ಲಿ ರ್ಯಾಷ್ನಲಿ ಯೋಚನೆ ಮಾಡಿದ್ರೆ ಮಾರ್ಕೆಟಲ್ಲಿ 3 ಟೈಪ್ ಆಫ್ ಮಾರ್ಕೆಟ್ ಇರುತ್ತೆ. ಒಂದು ಬುಲ್ ಮಾರ್ಕೆಟ್, ಬೇರ್ ಮಾರ್ಕೆಟ್, ಇನ್ನೊಂದು ಸೈಡ್ ವೇಸ್ ಮಾರ್ಕೆಟು. ಇಲ್ಲಿ ಬೇರ್ ಮಾರ್ಕೆಟಲ್ಲಿ ಸ್ಟ್ರಾಟಜಿ ಚೆನ್ನಾಗಿ ವರ್ಕ್ ಆಗ್ಬೋದೇನೋ, ಬಟ್ ಬುಲ್ ಆ್ಯಂಡ್ ಸೈಡ್ ವೇಸ್ ಮಾರ್ಕೆಟಲ್ಲಿ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಬುಲ್ ಮಾರ್ಕೆಟಲ್ಲಿ ಮಾರ್ಕೆಟ್ ಡೈಲಿ ಚೆನ್ನಾಗಿ ಹೋಗ್ತಾನೆ ಇರುತ್ತೆ, 0.5%, 1% ಈ ರೀತಿ. ಸೊ ಎಲ್ಲೋ ಮತ್ತೆ 4-5% ಮೇಲೆ ಹೋಗಿ 2% ಬಿದ್ದ ಮೇಲೆ ತೊಗೊಂಡ್ರೆ ಅಗೇನ್ ನಾವು 3% ಮೇಲೇ ತೊಗೊಂಡಂಗೆ ಆಗುತ್ತೆ. ಹಾಗೆ ಸೈಡ್ ವೇಸ್ ಮಾರ್ಕೆಟಲ್ಲೂ ಇದು ವರ್ಕ್ ಆಗದೇ ಇರ್ಬೋದು. ಯಾಕಂದರೆ ಕೆಲವು ಸಲ ಏನಾಗುತ್ತೆ, 0.5% ಮೇಲೆ ಹೋಗುತ್ತೆ, 0.5% ಕೆಳಗಡೆ ಬರುತ್ತೆ, ಈ ರೀತಿಯೇ ಮೂವ್ ಆಗ್ತಾ ಇರುತ್ತೆ. 2% ಬೀಳೋದು ಇಲ್ಲ, 2% ಏರೋದು ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ತಿಂಗಳು ಪೂರ್ತಿ ಹಂಗೆ ಇದ್ದಾಗ ನಿಮ್ಮ ಎಸ್ ಐ ಪಿನೇ ಸ್ಕಿಪ್ ಆಗಿಬಿಡ್ಬೋದು ಆ ತಿಂಗಳು. ಸೊ ಅಂಥ ಚಾನ್ಸಸ್ ಇರುತ್ತೆ. ಸೊ ನಾನು ಆವಾಗಲೇ ಹೇಳಿದಾಗೆ 70-30 ಪ್ರಾಬಬಿಲಿಟಿ ಅಷ್ಟೇ. ಮೇ ಬಿ 30% ಜನರಿಗೆ ಅದು ವರ್ಕ್ ಆಗ್ಬೋದು, ಇನ್ನು 70%ಗೆ ವರ್ಕ್ ಆಗದೆ ಇರ್ಬೋದು. ನಾವು ದೊಡ್ಡ ಸ್ಯಾಂಪಲ್ ಸೈಜ್ ತೊಗೊಂಡಾಗ ಇದು ಕಷ್ಟ. ಸೊ ನಾವಿಲ್ಲಿ ಮತ್ತೆ ಪ್ರಿಡಿಕ್ಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಮಾರ್ಕೆಟಲ್ಲಿ ಒಂದು ವಿಷಯ ನೆನಪಿರಲಿ, ಡಿಸಿಪ್ಲಿನ್ ಬೀಟ್ಸ್ ಪ್ರಿಡಿಕ್ಷನ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಬರಲಿ ನೋಡಿ ತಿಳ್ಕೊಳ್ಳಿ, ಬಟ್ ಅದನ್ನು ಪ್ರಾಕ್ಟಿಕಲಿ ಅಪ್ಲೈ ಮಾಡೋಕ್ಕೆ ಮುಂಚೆ ಒಂದು ಸಲ ಥಿಂಕ್ ಮಾಡಿ.